ಸಂತೋಷ್ ಲಾಡ್ ಅನ್ನೋ ಹೆಸರು ಕೇಳಿದ್ರೆ ಸಾಕು, ನಮ್ಮ ಕಣ್ಮುಂದೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಚಿತ್ರ ಕಣ್ಮುಂದೆ ಬರುತ್ತೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾದ ಬಳಿಕ ವಿವಿಧ ಅಸಂಘಟಿತ ವಲಯದ ಕಾರ್ಮಿಕರ ಕಣ್ಣೀರು ಒರೆಸುವ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸಂಘಟಿತ ವಲಯದ ಕಾರ್ಮಿಕರಿಗೆ ಸಿಗೋ ಸೌಲಭ್ಯಗಳು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಿಗಬೇಕು. ಆಗ ತಮಗೆ ವಹಿಸಿದ ಜವಾಬ್ದಾರಿಗೆ ತಾವು ನ್ಯಾಯ ಸಲ್ಲಿಸಿದಂತೆ ಆಗುತ್ತೆ ಅಂತ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ತಮ್ಮ ಸಮಯ ಮುಡಿಪಾಗಿಟ್ಟಿದ್ದಾರೆ. ತಾನೊಬ್ಬ ಸಚಿವ ಅನ್ನೋ ಹಮ್ಮು ಬಿಮ್ಮು ಯಾವುದೂ ಇಲ್ಲ. ಸಂತೋಷ್ ಲಾಡ್ ಅಸಂಘಟಿತ ವಲಯದ ಕಾರ್ಮಿಕರ ಪಾಲಿಗೆ ದೊಡ್ಡ ಭರವಸೆಯಂತೆ ಸಿಕ್ಕಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಸಿನಿಮಾ ಮತ್ತು ಸಾಂಸ್ಕೃತಿಕ ವಲಯದ ಕಾರ್ಮಿಕರಿಗೆ ಆಸರೆ. 1 ಲಕ್ಷಕ್ಕೂ ಅಧಿಕ ಕಾರ್ಮಿಕರಿಗೆ ಸಂತೋಷ್ ಲಾಡ್ ನೆರವು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರನ್ನ ಜನರು ನೋಡೋ ರೀತಿಯೇ ಬೇರೆ. ಅವರೆಲ್ಲ ಸ್ಟಾರ್ಗಳೇನೋ ಅನ್ನೋ ರೀತಿ ಜನ ನೋಡ್ತಾರೆ. ಆದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರು ದುಡಿತಾರೆ ಅನ್ನೋದನ್ನ ಬಹುತೇಕರು ಮರೆತು ಹೋಗಿದ್ದಾರೆ. ಅವರಿಗೆ ಸಾಮಾಜಿಕ ಭದ್ರತೆ ಇರ್ಲಿ, ಕನಿಷ್ಠ ಜೀವನ ಭದ್ರತೆ ಕೂಡ ಇಲ್ಲ ಅನ್ನೋದು ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆದ್ರೆ ಸಂತೋಷ್ ಲಾಡ್ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ದುಡಿಯೋ ಕಾರ್ಮಿಕರ ನೋವು ಅರ್ಥವಾಗಿತ್ತು. ಹೀಗಾಗಿ ಅದಕ್ಕಾಗಿ ಪ್ರತ್ಯೇಕ ಯೋಜನೆ ಜಾರಿಗೆ ತರಲು ಭಾರಿ ಶ್ರಮ ಪಟ್ಟಿದ್ದಾರೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಸಿನಿಮಾ ಇಂಡಸ್ಟ್ರಿ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಪರದೆಗಳ ಹಿಂದೆ ಕೆಲಸ ಮಾಡೋ ಕಾರ್ಮಿಕರಿಗೆ ಹೊಸ ಯೋಜನೆ ಜಾರಿಯಲ್ಲಿ ಸಂತೋಷ್ ಲಾಡ್ ಪಾತ್ರ ಬಹಳ ದೊಡ್ಡದು. ಈ ವಲಯಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಇದುವರೆಗೆ ಸರ್ಕಾರದಿಂದ ಯಾವುದೇ ಯೋಜನೆಗಳು ಇರಲಿಲ್ಲ. ಆ ಕೊರತೆಯನ್ನ ನೀಗಿಸಿರೋ ಸಂತೋಷ್ ಲಾಡ್ ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ರೂಪಿಸಿದ್ದಾರೆ. ಈ ಮಸೂದೆಗೆ ವಿಧಾನಮಂಡಲದ 2 ಸದನಗಳಲ್ಲಿ ಅಂಗೀಕಾರವಾಗಿದೆ. ಅಲ್ಲದೆ ರಾಜ್ಯಪಾಲರು ಸಹ ಅನುಮೋದನೆ ಕೊಟ್ಟಿದ್ದಾರೆ. ಈಗ ಇದು ಕಾಯ್ದೆಯಾಗಿ ಜಾರಿಗೆ ಬರಲು ಸಿದ್ಧವಾಗಿದ್ದು ಸುಮಾರು 1 ಲಕ್ಷಕ್ಕೂ ಅಧಿಕ ಕಾರ್ಮಿಕರಿಂದ ಇದರಿಂದ ಉಪಯೋಗ ಆಗಲಿದೆ. ಇಡೀ ದೇಶದಲ್ಲಿಯೇ ಸಿನಿಮಾ ಇಂಡಸ್ಟ್ರಿ ಮತ್ತು ಸಾಂಸ್ಕೃತಿಕ ವಲಯದ ಕಾರ್ಮಿಕರಿಗೆ ಜೀವನ ಭದ್ರತೆ ಒದಗಿಸಿದ ಮೊದಲ ರಾಜ್ಯ ಕರ್ನಾಟಕ. ಇದರ ಇಡೀ ಕ್ರೆಡಿಟ್ ಸಂತೋಷ್ ಲಾಡ್ ಅವರಿಗೆ ಸಲ್ಲಬೇಕು. ಕ್ಯಾಬ್, ಗೂಡ್ಸ್ ವಾಹನ ಕಾರ್ಮಿಕರಿಗೆ ಅಪಘಾತ ಪರಿಹಾರ. 35 ಲಕ್ಷಕ್ಕೂ ಹೆಚ್ಚು ಜನರಿಗೆ ಆಸರೆಯಾದ ಸಂತೋಷ್ ಲಾಡ್ ಕರ್ನಾಟಕದಲ್ಲಿ ಮಾತ್ರವೇ ಅಲ್ಲ, ಇಡೀ ಭಾರತದಲ್ಲಿ ಅತ್ಯಂತ ಅಸಂಘಟಿತ ವಲಯದ ಕಾರ್ಮಿಕರು ಅಂದ್ರೆ ಅವರು ಕ್ಯಾಬ್ ಮತ್ತು ಗೂಡ್ಸ್ ವಾಹನಗಳ ಕಾರ್ಮಿಕರು. ಎಷ್ಟೋ ಸಂದರ್ಭಗಳಲ್ಲಿ ಕ್ಯಾಬ್, ಗೂಡ್ಸ್ ವಾಹನಗಳಿಗೆ ವಾಹನ ವಿಮೆ ಮಾಡಿಸಿದ್ರೂ ಪರಿಹಾರ ಸಿಗದೆ ಪರದಾಡೋ ಪರಿಸ್ಥಿತಿ ಇದೆ. ಇಂಥವರಿಗೆ ಸಂತೋಷ್ ಲಾಡ್ ರೂಪಿಸಿರೋ ಯೋಜನೆ ಬಹುದೊಡ್ಡ ಉಪಕಾರಿ ಮಾಡಿದೆ. ಸಂತೋಷ್ ಲಾಡ್ ಸತತ ಪ್ರಯತ್ನದ ಫಲವಾಗಿ ಕರ್ನಾಟಕ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಜಾರಿಗೆ ಬಂದಿದೆ. ಇದರಿಂದ 35 ಲಕ್ಷಕ್ಕೂ ಅಧಿಕ ಖಾಸಗಿ ವಾಣಿಜ್ಯ ವಾಹನ ಕಾರ್ಮಿಕರಿಗೆ ಪ್ರಯೋಜನವಾಗಿದೆ. ಅಪಘಾತ ಪರಿಹಾರ ಯೋಜನೆಯಡಿ ಕಮರ್ಷಿಯಲ್ ವಾಹನ ಕಾರ್ಮಿಕ ಅಪಘಾತದಲ್ಲಿ ಮೃತಪಟ್ಟರೆ ಅವರ ನಾಮನಿರ್ದೇಶಿತರಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ. ಒಂದು ವೇಳೆ ಶಾಶ್ವತವಾಗಿ ಅಂಗಾಂಗ ನ್ಯೂನ್ಯತೆಗೆ ಒಳಗಾದ್ರೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗಲಿದೆ. ತಾತ್ಕಾಲಿಕವಾಗಿ ಅಂಗಾಂಗ ನ್ಯೂನ್ಯತೆಯಾದಲ್ಲಿ 50,000 ರೂಪಾಯಿ ಪರಿಹಾರ ಅಥವಾ ಆಸ್ಪತ್ರೆಯ ವೆಚ್ಚ, ಎರಡರಲ್ಲಿ ಯಾವುದು ಕಡಿಮೆಯೋ ಆ ಮೊತ್ತವನ್ನ ಪರಿಹಾರವಾಗಿ ನೀಡಲಾಗುತ್ತದೆ. ಇಂಥ ಜನೋಪಯೋಗಿ ಯೋಜನೆ ಜಾರಿಗೆ ತರುವಲ್ಲಿ ಸಂತೋಷ್ ಲಾಡ್ ಬಹಳ ಶ್ರಮ ಪಟ್ಟಿದ್ದಾರೆ. ಕಾರ್ಮಿಕರಿಗೆ ಗ್ರಾಚ್ಯುಟಿ ಮೋಸವಾಗದಂತೆ ಸೂಕ್ತ ಕ್ರಮ. ಕ್ರಾಂತಿಕಾರಿ ಉಪಧನ ಕಾಯ್ದೆ ಜಾರಿಗೆ ತಂದ ಸಚಿವ ಲಾಡ್. ಕರ್ನಾಟಕದಲ್ಲಿ ಕಡ್ಡಾಯ ಉಪಧನ ಕಾಯ್ದೆ ಜಾರಿಯಲ್ಲಿತ್ತು. ಆದರೆ ಇದನ್ನ ಬಹುತೇಕರು ಪಾಲಿಸ್ತಾ ಇರಲಿಲ್ಲ. ಇದರಿಂದ ಹಲವಾರು ವರ್ಷ ಒಂದು ಕಂಪನಿಗಾಗಿ ದುಡಿದ ಕಾರ್ಮಿಕರು ಕೆಲಸ ಬಿಟ್ಟಾಗ ಬರಿಗೈಲಿ ಮನೆಗೆ ವಾಪಸ್ ಆಗ್ಬೇಕಿತ್ತು. ಇದರಿಂದ ಆಗೋ ತೊಂದರೆ ಸಂತೋಷ್ ಲಾಡ್ ಗಮನಕ್ಕೆ ಬಂದಿತ್ತು. ಆಗ ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೂ ಗ್ರಾಚ್ಯುಟಿ ವಿಚಾರದಲ್ಲಿ ಮೋಸ ಆಗಬಾರದು ಅಂತ ಕ್ರಾಂತಿಕಾರಿ ಕಾಯ್ದೆಯನ್ನ ಜಾರಿಗೆ ತರಲು ಶ್ರಮಿಸಿದ್ದಾರೆ.
ಕಾರ್ಮಿಕರಿಗೆ ಗ್ರಾಚ್ಯುಯಿಟಿ ಮೋಸ ಆಗಬಾರದು, ಗ್ರಾಚ್ಯುಯಿಟಿ ಹಣ ಸುರಕ್ಷಿತವಾಗಿರಬೇಕು ಅನ್ನೋದೇ ಈ ಕಾಯ್ದೆಯ ಮೂಲ ಉದ್ದೇಶವಾಗಿದೆ. ಈ ಕಾಯ್ದೆ ಜಾರಿಯಿಂದಾಗಿ ಕಂಪನಿ ಕ್ಲೋಸ್ ಆದ್ರೆ ಅಥವಾ ದಿವಾಳಿಯಾದ್ರೂ ಕಾರ್ಮಿಕರ ಗ್ರಾಚ್ಯುಯಿಟಿ ಸುರಕ್ಷಿತವಾಗಿರುತ್ತೆ. ಈ ಕಾಯ್ದೆ ಜಾರಿಗೆ ಬಂದಿದ್ರಿಂದ ಸುಮಾರು 65 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಆಗಲಿದೆ. ಹೊರ ಗುತ್ತಿಗೆ ನೌಕರರಿಗೆ ಸಂತೋಷದ ವಿಚಾರ ಕೊಟ್ಟ ಸಚಿವ. 3 ಲಕ್ಷಕ್ಕೂ ಅಧಿಕ ಹೊರ ಗುತ್ತಿಗೆ ನೌಕರರಿಗೆ ಭರ್ಜರಿ ಉಡುಗೊರೆ. ರಾಜ್ಯದಲ್ಲಿ ಹೊರ ಗುತ್ತಿಗೆ ನೌಕರರ ನೇಮಕ ಸಮಸ್ಯೆ ಬಹಳ ಹಿಂದಿನಿಂದಲೂ ಇದೆ. ಹೊರ ಗುತ್ತಿಗೆ ನೌಕರರ ನೇಮಕದ ವೇಳೆ ಭಾರೀ ಗೋಲ್ಮಾಲ್ ಆಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದ್ವು. ಜೊತೆಗೆ ಹೊರ ಗುತ್ತಿಗೆ ನೌಕರರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು. ಹೊರ ಗುತ್ತಿಗೆ ನೌಕರರ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಸಂತೋಷ್ ಲಾಡ್ ಆದ್ಯತೆ ನೀಡಿದ್ರು. ಇದೇ ಕಾರಣಕ್ಕೆ ಹೊಸ ಪರಿಕಲ್ಪನೆಯನ್ನ ಸಂತೋಷ್ ಲಾಡ್ ಜಾರಿಗೆ ತಂದ್ರು. ಬೀದರ್ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಹೊರ ಗುತ್ತಿಗೆ ನೌಕರರ ಸೇವಾ ಸಮಿತಿಯನ್ನ ರಚಿಸಿದ್ರು. ಹೊರ ಗುತ್ತಿಗೆ ನೌಕರರ ನೇಮಕ ಸಮಸ್ಯೆಗಳ ನಿವಾರಣೆಯ ಹೊಣೆಯನ್ನ ಸಮಿತಿ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಸಮಿತಿ ತನ್ನ ಕಾರ್ಯ ನಿರ್ವಹಿಸ್ತಾ ಇದೆ. ಹೀಗಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹೊರಗುತ್ತಿಗೆ ನೌಕರರ ಸಮಿತಿಯನ್ನ ರಚಿಸಲು ಸಚಿವ ಸಂತೋಷ್ ಲಾಡ್ ಸೂಚನೆ ನೀಡಿದ್ದಾರೆ. ಕಲಬುರಗಿ ವಿಭಾಗದಲ್ಲಿ ಯಶಸ್ವಿಯಾಗಿರೋ ಈ ವಿಧಾನವನ್ನ ರಾಜ್ಯದ ಎಲ್ಲಾ ವಿಭಾಗಗಳಿಗೆ ವಿಸ್ತರಿಸಲು ಸಂತೋಷ್ ಲಾಡ್ ಮುಂದಾಗಿದ್ದಾರೆ. ಸಂತೋಷ್ ಲಾಡ್ಗೆ ಹೊಳೆದ ಈ ಐಡಿಯಾದಿಂದ ರಾಜ್ಯದಲ್ಲಿರೋ ಸುಮಾರು 2 ರಿಂದ 3 ಲಕ್ಷಕ್ಕೂ ಅಧಿಕ ಹೊರ ಗುತ್ತಿಗೆ ನೌಕರರಿಗೆ ಅನುಕೂಲವಾಗಿದೆ. ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಮಾಡ್ತಾ ಇರೋ ಕಾರ್ಯಗಳಿಗೆ ಕಾರ್ಮಿಕ ಸಮುದಾಯ ಶಭಾಷ್ ಅಂತಿದೆ. ಈ ಹಿಂದೆ ಯಾವ ಕಾರ್ಮಿಕ ಸಚಿವರು ತಮ್ಮ ನೋವಿಗೆ ಸ್ಪಂದಿಸಿರ್ಲಿಲ್ಲ. ಆದ್ರೆ ಸಂತೋಷ್ ಲಾಡ್ ತಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾ ಇರುವುದರಿಂದ ಕಾರ್ಮಿಕರು ಫುಲ್ ಖುಷಿಯಾಗಿದ್ದಾರೆ ಅನ್ನೋದ್ರಲ್ಲಿ ಉತ್ಪ್ರೇಕ್ಷೆಯಂತೂ ಇಲ್ಲವೇ ಇಲ್ಲ. ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.